ನಾಗರ ಪಂಚಮಿ ಬಂತು, ಅಣ್ಣ ಬರುತ್ತಾನೆ ಕರೆಯಾಕ, ಕರಿಸೀರೆ ಉಡಿಸಾಕ ಎಂದು ಸಂಭ್ರಮದಿಂದ ಹಾಡಿ ನಲಿಯುವ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್, ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್. ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಆಲ್ರೆಡಿ ನಿಮ್ಗೆ ಗೊತ್ತು, ಇವತ್ತು ನಾಗರ ಪಂಚಮಿ ಹಬ್ಬ ನಮ್ಮ ಮನೆಯಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಅದನ್ನು ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಮ್ಮ ಅಪ್ಪ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋದ್ರು. ಅದಾದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋದೆ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಮನೆ ಹತ್ರ ಇರುವಂತಹ ಟೆಂಪಲ್ ವಿಷ್ಣು ಟೆಂಪಲ್ ಮತ್ತೆ ಶಿವ ಟೆಂಪಲ್. ಅಂಡ್ ನಾನು ಅಪ್ಪ ಅಮ್ಮ ಮನೆಗೆ ಬಂದ್ಮೇಲೆ ನಾನು ವಿಷ್ಣು ಟೆಂಪಲ್ ಮತ್ತೆ ಶಿವ ಟೆಂಪಲ್ಗೆ ಹೋದೆ. ಅಂಡ್ ಟೆಂಪಲ್ ಅಂದ ತಕ್ಷಣವೇ ಆ ಪಾಸಿಟಿವ್ ವೈಬ್ಸ್ ಬಂದಾಗೆ ಆಗ್ತದೆ. ಇನ್ನು ಟೆಂಪಲ್ಗೆ ಹೋದ್ರೆ ಆಬ್ವಿಯಸ್ಲಿ ಏನೋ ಒಂದು ಪೀಸ್ಫುಲ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಸೊ ಹಬ್ಬದ ಟೈಮ್ಗೆ ತುಂಬಾ ಜನ ಬಂದಿದ್ರು, ಬಟ್ ಇವತ್ತು ವೀಕೆಂಡ್ ಅಲ್ಲ, ಹಾಗಾಗಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಇಯರ್ ಬೊಂಡದ ಅಭಿಷೇಕ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಆಫ್ಟರ್ನೂನ್ ಹಬ್ಬದ ಅಡುಗೆ ಇತ್ತು, ಅದನ್ನು ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕೆ ಮರ್ತೋಯ್ತು. ಆ್ಯಂಡ್ ತುಂಬ ಚೆನ್ನಾಗಿ ಅಮ್ಮ ಡಿಫ್ರೆಂಟ್ ಪದಾರ್ಥಗಳನ್ನೆಲ್ಲ ಮಾಡಿದ್ರು. ಆ್ಯಂಡ್ ಸಂಜೆ ನನ್ನ ಟ್ಯೂಷನ್ ಮಕ್ಕಳು ಬಂದಿದ್ರು, ಅವ್ರ ಜೊತೆ ಇವತ್ತು ಕ್ಲಾಸ್ ಜೊತೆಗೆ ಸ್ವಲ್ಪ ಫನ್ ಕೂಡ ಮಾಡಿದ್ದೇನೆ. ಆ್ಯಂಡ್ ದೇ ಆಲ್ಸೋ ಎಂಜಾಯ್ಡ್. ಆ್ಯಂಡ್ ಎಂಜಾಯ್ಮೆಂಟ್ ಆದಮೇಲೆ ಕ್ಲಾಸ್ ಕಂಟಿನ್ಯೂ ಆಯಿತು. ಆ್ಯಂಡ್ ಏನೇನು ಎಂಜಾಯ್ಮೆಂಟ್ ಮಾಡಿದೆ, ಏನು ತರಲೆ ತಮಾಷೆ ನನ್ನ ಸ್ಟೂಡೆಂಟ್ಸ್ ಜೊತೆಗೆ ಮಾಡಿದೆ, ಅದು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನೀವು ಕೂಡ ನಾನು ಸ್ಟೂಡೆಂಟ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.